ಕೊನೆಯಲ್ಲಿ ಅವರು ಭಿಕ್ಷೆ ಬೇಡಿದ್ರು. ಸಿದ್ದರಾಮಯ್ಯನವರು ಕೊನೆಯಲ್ಲಿ ಡೆಲ್ಲಿಯಲ್ಲಿ, ನನಗಿರುವಂತ ಮಾಹಿತಿ, ವಿರೋಧ ಪಕ್ಷದವ್ರ ಮಾಹಿತಿ ಇದ್ದೇ ಇರ್ತದೆ, ನನಗಿದೇ ಇದ್ದೇ ಇರ್ತದೆ, ಭಿಕ್ಷೆ ಬೇಡಿದ್ರು. ನನಗೆ 3 ತಿಂಗಳು ಒಂದು ಅವಕಾಶ ಕೊಡಿ, ಈ ವರದಿಯನ್ನ ಸಂಪೂರ್ಣ ಮಾಡಿ ಈ ವರದಿನ ತಗೊಂಡ್ಬಿಡ್ತೀನಿ, ಇನ್ನು ಅನ್ಫಿನಿಶ್ ಇದೆ, ಫೈನಲ್ ಟಚ್ ಅಪ್ ಮಾಡಬೇಕು, 3 ತಿಂಗಳ ಟೈಮ್ ಕೊಡಿ ಅಂದ್ರೆ 3 ದಿನಾನು ಟೈಮ್ ಕೊಡಲ್ಲ ಅಂತ ಹೇಳಿದ್ರು ಅವರು. ಇದು ಪಕ್ಕಾ ನ್ಯೂಸ್. 3 ದಿನಾನು ಟೈಮ್ ಕೊಡದೆ 2 ದಿನದಲ್ಲಿ ಗೇಟ್ ಪಾಸ್ ಕೊಟ್ಟಂಥದ್ದು ಈ ಕಾಂಗ್ರೆಸ್ಸಿನ ಸಂಸ್ಕೃತಿಯನ್ನ ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಅದರಿಂದ ಇನ್ನು ಮುಂದೆ ಕಾಂಗ್ರೆಸ್ ಪಾರ್ಟಿ ನಾನು ಹಿಂದುಳಿದ ವರ್ಗವರ ಚಾಂಪಿಯನ್ ಅಂತ ಹೇಳ್ಕೊಳಕ್ ಸಾಧ್ಯ ಇಲ್ಲ, ಮುಗಿದೋಯ್ತು. ವೀರೇಂದ್ರ ಪಾಟೀಲ್ನ ಅವಮಾನ ಮಾಡಿ ಯಾವ ರೀತಿ ಲಿಂಗಾಯತರು ನಿಮ್ಮಿಂದ ದೂರ ಆದ್ರು, ಈಗ ಅದೇ ಸ್ಥಿತಿ ಹಿಂದುಳಿದ ಸಮಾಜ, ಆ ಕುರುಬ ಸಮಾಜ ಇರ್ಬೋದು, ಬೇರೆ ಬೇರೆ ಸಮಾಜನೂ ಇರ್ಬೋದು, ಕುರುಬರಂತೂ ತಿರುಗಿ ಬಿದ್ದಿದ್ದಾರೆ ಈಗ, ಕುರುಬ ಸಮಾಜ ಅಂತೂ ತಿರುಗಿ ಬಿದ್ದಿದ್ದಾರೆ ಈಗ. ಎಲ್ಲರೂ ಕೂಡ ಇವ್ರಿಗೆ ಸರಿಯಾದಂತ ಪಾಠ 2028ಕ್ಕೆ ನಿಮ್ಗೆ ಸರಿಯಾದಂತ ಪಾಠವನ್ನ ಈ ರಾಜ್ಯದ ಸಮುದಾಯಗಳು, ಯಾವ ಹಿಂದುಳಿದ ವರ್ಗದ ಸಮುದಾಯದಿದೆ ಅವರು ಪಾಠವನ್ನ ಕಲಿಸ್ತಾರೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಕೊಡ್ತಾ ಇದ್ದೀನಿ. ಇನ್ನು ಈ ಸರ್ಕಾರ ಡ್ರೈವರ್ ಬದಲಾಗಿದ್ದಾನೆ ಅಷ್ಟೇ. ಈ ಸರ್ಕಾರದಲ್ಲಿ ಡ್ರೈವರ್ ಬದಲಾಗಿದ್ದಾನೆ, ಬಸ್ ಅದೇ, ಸೀಸ್ ಆಗಿರೋ ಬಸ್ ಅದೇ, ಕೆಟ್ಟೋಗಿರೋ ಬಸ್ ಅದು, ಇಂಜಿನ್ ಕೆಟ್ಟೋಗಿದೆ. ಡ್ರೈವರ್ ಬದಲಾದರೆ ಏನು, ಕೆಟ್ಟೋಗಿರೋ ಬಸ್ಸಲ್ಲಿ ಓಡಕ್ಕೆ ಸಾಧ್ಯನಾ ರಾಜ್ಯ ಅಂತ. ಸಿದ್ದರಾಮಯ್ಯನವ್ರು ಮೊದಲು 2 ವರ್ಷ 3 ವರ್ಷ ಈ ಲಾರಿನ ಓಡಿಸಿದ್ರು. ನಮ್ಮಲ್ಲಿ ಗಾದೆ ಇದೆ, ಯಾರ ಮನೆ ಆದ್ರೂ ಹಾಳನ ಮಾಡ್ಬೇಕು ಅಂತಂದ್ರೆ ಹಳೆ ಲಾರಿ ಕೊಡಿಸ್ಬಿಡಿ ಅಂತ ಹಿಂದೆ ಗಾದೆ. ನಮ್ಮಲ್ಲಿ ಗಾದೆ ಇದ್ದಿದ್ದು, ಗಾದೆ ಮಾತು ಹೇಳ್ತಾ ಇದ್ದೀನಿ. ಯಾರ ಮನೆನ ಹಾಳು ಮಾಡ್ಬೇಕು ಅಂದ್ರೆ ಅವ್ರಿಗೊಂದು ಹಳೆ ಲಾರಿ ಕೊಡಿಸ್ಬಿಡ್ಬೇಕಂತೆ. ಹಂಗೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವ್ರಿಗೆ ಹಳೆ ಲಾರಿ ಕೊಟ್ಟವ್ರೆ. ಇದು ಕೆಟ್ಟೋಗಿರೋ ಗಾಡಿ. ಇದು ಮೊದಲ ವರ್ಷ ಸಾಲ ಮಾಡಿದ್ರಿ, ನಂತರ ಇನ್ನೊಂದು ಸಾಲ ಮಾಡಿದ್ರಿ, ಮತ್ತೆ ಸಾಲದ ಮೇಲೆ ಸಾಲ, 3 ವರ್ಷನೂ ಕೂಡ ಸಾಲದ ಮೇಲೆ ಸಾಲ ಮಾಡಿದ್ರ. ಈಗ ಆ ಬಸ್ಗೆ ಡೀಸೆಲ್ ಹಾಕಕ್ಕೂ ಸಾಲ ಮಾಡಿ ಡೀಸೆಲ್ ಹಾಕ್ಬೇಕು. ಆ ತರದ ಬಸ್ಸು ಇವತ್ತು ಡಿ ಕೆ ಶಿವಕುಮಾರ್ಗೆ ಕೊಟ್ಟಿರುವಂತದ್ದು. ನಾನು ಈ ಸರ್ಕಾರ ಕೇಳಕ ಇಷ್ಟಪಡ್ತೀನಿ, ಮುಖ್ಯಮಂತ್ರಿ ಬದಲಾದ್ರೆ ಲೆಕ್ಕಪತ್ರ ಬದಲಾಗ್ತಾ ಇದ್ದ. ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇರೋ ಲೆಕ್ಕಪತ್ರ ಮುಖ್ಯಮಂತ್ರಿ ಬದಲಾಯಿತು, ಫೈನಾನ್ಸ್ ಅಲ್ಲಿ ಇರೋ ಲೆಕ್ಕಪತ್ರ ಬದಲಾಗುತ್ತಾ? 7.64 ಲಕ್ಷ ಕೋಟಿ ಸಾಲ ಇರೋದು, 7.64 lakh ಸಾಲ ಇರೋದು. ನಮ್ಮ ಬಡ್ಜೆಟ್ ಎಷ್ಟು? ಆಸುಪಾಸ್ 4 ಲಕ್ಷದ ಒಳಗಡೆ ಮಾಡ್ತಾ ಇದ್ದೀವಿ. 4 ಲಕ್ಷ ನಮ್ಮ ಬಡ್ಜೆಟ್. ನಮ್ಮ ಸಾಲ ಎಷ್ಟು? 7,64,000 ಸಾಲ. ಕೋಟಿ, ಲಕ್ಷ ಕೋಟಿ, ಲಕ್ಷ ಕೋಟಿ. ಅಂದ್ರೆ ನಮ್ಗೆ ಆದಾಯ ಬರೋದಕ್ಕಿಂತನೂ ಕೂಡ ಸಾಲನೇ ಜಾಸ್ತಿ ಆಗ್ಬಿಟ್ಟಿದೆ. ಆ 4 ಲಕ್ಷ ಒಳಗಡೆ ಇತ್ತು ಮೊದಲು, ಅದನ್ನು ದಾಟಿಸಿದ್ದೆ ಸಿದ್ದರಾಮಯ್ಯ 3 ವರ್ಷದಲ್ಲಿ. ಅಂದ್ರೆ ಬರೋ ಆದಾಯ ಸಾಲ 2 ಈಕ್ವಲ್ ಆಗಿತ್ತು. ಬೊಮ್ಮಾಯಿ ಅವರು ಸರ್ಕಾರ ಬಿಟ್ಟು ಹೋದಾಗ ಸರ್ಪ್ಲಸ್ ಬಡ್ಜೆಟ್ ಕೊಟ್ಟಿದ್ರು, ಸರ್ಪ್ಲಸ್ ಬಡ್ಜೆಟ್. ಈ ಸರ್ಕಾರಕ್ಕೆ ಸುಮಾರು 24,800 ಕೋಟಿ, 24,800 crores ಸರ್ಕಾರದಲ್ಲಿ ಬಿಟ್ಟೋಗಿದ್ರಿ. ನಮ್ಮ ಸರ್ಕಾರದ ಸರ್ಪ್ಲಸ್ ಬಡ್ಜೆಟ್ ಆನ್ ರೆಕಾರ್ಡ್, ಇಟ್ ಈಸ್ ಎ ಸರ್ಪ್ಲಸ್ ಬಡ್ಜೆಟ್. ಮತ್ತೆ ಬಡ್ಜೆಟ್ ಅಸೆಂಬ್ಲಿಯನ್ನು ಕೂಡ ಸರ್ಪ್ಲಸ್ ಬಡ್ಜೆಟ್ ಅಂತಾನೆ ಮಂಡನೆ ಮಾಡಿದ್ ನಾವು. ಸಿದ್ದರಾಮಯ್ಯ ಬಂದ ಮೇಲೆ ಅದನ್ನ 7,64,000 ಕೋಟಿಗೆ